ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ, ಸಮಾಜದಲ್ಲಿ ಮಾನವತ್ವ ಎಂಬುದು ದಿನ ದಿನಕ್ಕೂ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಿದೆ. ವಿವಾಹೇತರ ಸಂಬಂಧಗಳನ್ನ ಇಟ್ಟುಕೊಂಡು ಏನು ಮಾಡುವುದಕ್ಕೂ ಕೂಡ ಹಿಂದೇಟು ಹಾಕುತ್ತಿಲ್ಲ. ತಾತ್ಕಾಲಿಕ ಸಂತೋಷಕ್ಕಾಗಿ ಎಷ್ಟೋ ಮಂದಿ ಜೀವನವನ್ನ ನಾಶ ಮಾಡಿಕೊಳ್ಳುತ್ತಿದ್ದಾರೆ. ವಿವಾಹೇತರ ಸಂಬಂಧ ಎಂಬುದು ಇಬ್ಬರು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರುವುದಾದ್ರೂ ಅದರ ಫಲಿತಾಂಶ ಅನೇಕ ಜೀವಗಳೊಂದಿಗೆ ಮುಡುಪಾಗಿದೆ ಎನ್ನುವುದನ್ನೇ ಈ ಜನರು ಮರೆತು ಹೋಗ್ತಾ ಇದ್ದಾರೆ. ಈಗ ನಾನು ಹೇಳುತ್ತಿರುವ ಕಥೆಯನ್ನ ಕೇಳಿದ್ರೆ ಅಗ್ನಿ ಸಾಕ್ಷಿಯಾಗಿ ಮದುವೆಯಾದ ಹೆಂಡತಿಯಾದವಳು ಈ ರೀತಿನೂ ಕೂಡ ಇರ್ತಾಳ ಅಂತೇಳಿ ನಿಮ್ಗೆ ಕೋಪ ಬರಬಹುದು. ಇನ್ನು ಸ್ಟೋರಿ ಏನೆಂದು ನೋಡೋದಾದ್ರೆ, ಕರ್ನಾಟಕದ ಬೆಂಗಳೂರಿನ ಹೈವೇಯಲ್ಲಿ ತೋಟದ ಗುಡ್ಡದಳ್ಳಿಯ 40 ವರ್ಷದ ಶಿವಲಿಂಗ, 34 ವರ್ಷದ ಆತನ ಹೆಂಡತಿ ಶೋಭಾ ಇಬ್ಬರು ಒಂದು ಹೋಟೆಲ್ ಅನ್ನ ಇಟ್ಕೊಂಡಿದ್ರು. ಮೊದಲು ಇವರು ಕುಣಿಗಲ್ ಪಟ್ಟಣದಲ್ಲಿ ಹೋಟೆಲ್ ಅನ್ನು ಇಟ್ಕೊಂಡಿದ್ರು. ಆದ್ರೆ ಅಲ್ಲಿ ಅಷ್ಟಾಗಿ ವ್ಯಾಪಾರ ಆಗ್ತಾ ಇರಲಿಲ್ಲ. ಆದ್ದರಿಂದ ಹೈವೇ ಪಕ್ಕದಲ್ಲಿ ಹೋಟೆಲ್ ಅನ್ನ ಇಟ್ಕೊಂಡ್ರೆ ವ್ಯಾಪಾರ ಆಗುತ್ತೆ ಅಂತೇಳಿ ಅಲ್ಲಿ ಹೋಟೆಲ್ ಅನ್ನ ಮಾಡಿರ್ತಾರೆ. ಇನ್ನು ಅದೇ ಊರಿನ 37 ವರ್ಷದ ರಾಮು ಎಂಬ ವ್ಯಕ್ತಿಯನ್ನ ಆ ಹೋಟೆಲ್ ನಲ್ಲಿ ಕೆಲಸ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದ ಹೋಟೆಲ್ 2 ವರ್ಷಗಳಲ್ಲಿ ದೊಡ್ಡದಾಗಿ ಬೆಳೆದು ಸಕ್ಸಸ್ ಆಗುತ್ತೆ. ಸಂಪಾದನೆ ಹೆಚ್ಚಾಯ್ತು. ವರ್ಷಕ್ಕೆ ಏನು ಇಲ್ಲ ಅಂದ್ರೂ 6 ಲಕ್ಷ ಉಳಿತಾ ಇತ್ತು. ರಾಮ್ಗೂ ಕೂಡ ಕಸ್ಟಮರ್ಸ್ ಅನ್ನ ಯಾವ ರೀತಿ ಡಿಫೆನ್ಸ್ ಮಾಡಬೇಕು ಅಂತೇಳಿ ಶಿವಲಿಂಗ ಹೇಳ್ಕೊಡ್ತಾರೆ. ಆದ್ರೆ ಹೋಟೆಲ್ ನಲ್ಲಿ ಕೆಲಸ ಮಾಡುವ ರಾಮುವಿನ ಮೇಲೆ ಶಿವಲಿಂಗನ ಹೆಂಡತಿಗೆ ಮನಸ್ಸಾಗುತ್ತದೆ. ಅವಳು ನೋಡುವುದಕ್ಕೆ ತೆಳ್ಳಗೆ ಬೆಳ್ಳಗೆ ಅಂದವಾಗಿರುತ್ತಾಳೆ. ಇನ್ನು ಅವಳ ಗಂಡ ಶಿವಲಿಂಗ ಒಳ್ಳೆಯವನು. ಆದ್ರೆ ಆತನಿಗಿಂತ ದಷ್ಟಪುಷ್ಟವಾಗಿರುವ ರಾಮುವಿನ ಮೇಲೆ ಅವಳಿಗೆ ಮನಸ್ಸಾಗುತ್ತದೆ. ಅವನನ್ನು ಮಾತಿನಿಂದ ನೋಟದಿಂದ ತನ್ನ ಕಾಮದ ಬಲೆಗೆ ಹಾಕಿಕೊಳ್ಳುತ್ತಾಳೆ. ಇನ್ನು ಹೋಟೆಲ್ ನ ಯಜಮಾನಿ ನನ್ನನ್ನ ಬಯಸುತ್ತಾಳೆ ಅಂತೇಳಿ ರಾಮು ಅವಳಿಗೆ ತುಂಬಾ ಹತ್ತಿರವಾಗ್ತಾನೆ. ಹೋಟೆಲ್ಗೆ ಬೇಕಾದ ಸರಕುಗಳನ್ನ ತರೋದಕ್ಕೆ ಶಿವಲಿಂಗ ಆಚೆ ಕಡೆ ಹೋದ್ರೆ ಸಾಕು, ಶೋಭಾ ರಾಮು ಹೋಟೆಲ್ ನ ಹಿಂದಿನ ಭಾಗದಲ್ಲಿದ್ದ ರೂಮ್ಗೆ ಹೋಗಿ ಶೃಂಗಾರದಲ್ಲಿ ಪಾಲ್ಗೊಳ್ತಾ ಇದ್ರು. ಈ ರೀತಿಯಾಗಿ ಆಗಾಗ ಅವರ ಅಕ್ರಮ ಸಂಬಂಧ ಚೆನ್ನಾಗಿಯೇ ನಡೆಯುತ್ತಿತ್ತು. ಇನ್ನು ಶೋಭೆಗೋಸ್ಕರ ರಾಮು 18 ಗಂಟೆಗಳಿಗಿಂತ ಹೆಚ್ಚು ಕೆಲಸ ಮಾಡ್ತಾ ಇದ್ದ. ಅವ್ರು ಕೂಡ ಸಂಬಳಕ್ಕಿಂತ ಶೋಭೆ ಕೂಡ ಸುಖಕ್ಕಾಗಿ ಸೇವಕನಾಗಿ ಕೆಲಸ ಮಾಡ್ತಾನೆ. ಇನ್ನು ಈ ಕಡೆ ವ್ಯಾಪಾರ ವಿಪರೀತ ಚೆನ್ನಾಗಿ ಆಗುತ್ತದೆ. ರಾಮು ಕೇವಲ ತಿಂಗಳಿಗೆ 10,000 ಸಂಬಳಕ್ಕೆ ದಿನವೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ ಅಂತೇಳಿ ಶಿವಲಿಂಗಗೆ ಅವನನ್ನ ಕಂಡ್ರೆ ತುಂಬಾ ಗೌರವವಿತ್ತು. ಆದ್ರೆ ತನ್ನ ಹೆಂಡತಿಯನ್ನ ನಂಬಿದ್ದ ಶಿವಲಿಂಗ ಅವರ ಅಕ್ರಮ ಸಂಬಂಧವನ್ನು ಮಾತ್ರ ಗುರುತಿಸಲಾಗದೆ ಹೋಗ್ತಾನೆ. ಇನ್ನು ಶಿವಲಿಂಗ ದುಡ್ಡು ಜಾಸ್ತಿ ಸಂಪಾದಿಸಬೇಕು ಅನ್ನೋ ಆಸೆಯಲ್ಲಿ ಮತ್ತೊಂದ್ ಕಡೆ ಇನ್ನೊಂದು ಹೋಟೆಲ್ ಅನ್ನ ಓಪನ್ ಮಾಡ್ತಾನೆ. ನಂತರ ಹಳೆಯ ಹೋಟೆಲ್ ಅನ್ನ ಹೆಂಡತಿ ನೋಡ್ಕೊಳ್ಳೋದಕ್ಕೆ ಹೇಳ್ತಾನೆ. ಇನ್ನು ಬನ್ನೇರುಘಟ್ಟದ ಬಳಿ ಮತ್ತೊಬ್ಬ ಕೆಲಸಗಾರನನ್ನ ಏರ್ಪಾಟು ಮಾಡಿಕೊಂಡು ಇವನು ಹೊಸ ಹೋಟೆಲ್ ಅನ್ನ ನೋಡ್ಕೊಳ್ತಾನೆ. 2 ಹೋಟೆಲ್ಗಳು ಅತ್ಯದ್ಭುತವಾಗಿ ನಡೀತಾ ಇರ್ತವೆ. ವ್ಯಾಪಾರ ಚೆನ್ನಾಗಿ ನಡೀತಾ ಇದ್ದಿದ್ರಿಂದ ಶಿವಲಿಂಗ ಅಲ್ಲಿ ದೊಡ್ಡದಾಗಿ ಡಾಬಾ ಮಾಡ್ಬೇಕು ಅನ್ಕೋತಾನೆ. ಇನ್ನು ಹಳೆಯ ಹೋಟೆಲ್ ಹತ್ರ ಶೋಭಾ ತನ್ನ ಪ್ರಿಯಕರನೊಂದಿಗೆ ದಿನವೆಲ್ಲ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ತನ್ನ ಗಂಡ ಹೊಸ ಹೋಟೆಲ್ಗೆ ಬೆಳಿಗ್ಗೆ ಹೋದ್ರೆ ರಾತ್ರಿ 12 ಗಂಟೆಗೆ ಬರ್ತಾ ಇದ್ದ. ಈ ಸಮಯದಲ್ಲಿ ಶೋಭಾಗೆ ಗ್ಯಾಪ್ ಸಿಕ್ಕರೆ ಸಾಕು, ಹೋಟೆಲ್ ಹತ್ರ ರಾಮು ಜೊತೆ ಎಂಜಾಯ್ ಮಾಡ್ತಾ ಇದ್ಲು. ಗಂಡ ಇಲ್ಲದಿದ್ದರಿಂದ ಸ್ವೇಚ್ಛೆಯಿಂದ ರಾಮು ಜೊತೆ ಎಂಜಾಯ್ ಮಾಡ್ತಾ ಇದ್ಲು. ಅವರ ಅಕ್ರಮ ಸಂಬಂಧ ಹೆಚ್ಚು ಕಡಿಮೆ ಗಂಡ ಹೆಂಡತಿಯ ಸಂಬಂಧವಾಗಿ ಬದಲಾಯಿತು. ಹೆಸರಿಗೆ ಶಿವಲಿಂಗನೇ ಗಂಡನಾದ್ರೂ ಶೋಭಾ ಮಾತ್ರ ಸಮಯವನ್ನ ರಾಮುನ ಹತ್ತಿರವೇ ಹೆಚ್ಚಾಗಿ ಕಳೀತಾ ಇದ್ಲು. ಇನ್ನು ಹೋಟೆಲ್ ನಲ್ಲಿ ವ್ಯಾಪಾರ ಕೂಡ ಚೆನ್ನಾಗಿ ನಡೀತಾ ಇತ್ತು. ಶೋಭಾಗೋಸ್ಕರ ರಾಮು ತನ್ನ ಜೀವನವನ್ನು ಕೂಡ ತ್ಯಾಗ ಮಾಡಿದ್ದನು. ಹಾಗೆ ಮಧ್ಯದಲ್ಲಿ ರಾಮುಗೆ ದುಡ್ಡು ಬೇಕು ಅಂದ್ರೆ ಶೋಭಾ ತನ್ನ ಗಂಡನಿಗೆ ಗೊತ್ತಾಗದ ಹಾಗೆ ಕೊಡ್ತಾ ಇದ್ಲು. ಇನ್ನು ಹೋಟೆಲ್ ನಲ್ಲಿನ ರಾಮು ಶೋಭಾ ಅಕ್ರಮ ಸಂಬಂಧದ ಬಗ್ಗೆ ಗೊತ್ತಿರದ ಶಿವಲಿಂಗ ದುಡ್ಡನ್ನ ನೋಡಿ ಅವರಿಗೆ ಮತ್ತಷ್ಟು ಸ್ವೇಚ್ಛೆಯನ್ನ ಕೊಡ್ತಾನೆ. ಅದಕ್ಕೋಸ್ಕರ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅಂತೇಳಿ ಶೋಭಾ ರಾತ್ರಿಯ ಸಮಯದಲ್ಲಿ ಹಳೆ ಹೋಟೆಲ್ ಅನ್ನ ತೆರೆಯುವುದಕ್ಕೆ ಶುರು ಮಾಡ್ತಾಳೆ. ಹೈವೇ ಆಗಿದ್ರಿಂದ ರಾತ್ರಿಯ ಸಮಯದಲ್ಲಿ 2 ಪಟ್ಟು ಹೆಚ್ಚು ರೇಟಿಗೆ ಮಾರಾಟ ಮಾಡ್ತಾ ಇದ್ರಿಂದ ಅದರಲ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿದ್ದರಿಂದ ಒಳ್ಳೆಯ ವ್ಯಾಪಾರ ಆಗ್ತಾ ಇತ್ತು. ಇದರಿಂದ ಹಳೆಯ ಹೋಟೆಲ್ ನ ವ್ಯಾಪಾರ ಮತ್ತಷ್ಟು ಹೆಚ್ಚಾಯ್ತು. ಇನ್ನು ಈ ಕಡೆ ಶಿವಲಿಂಗ ಹೆಂಡತಿ ಮಕ್ಕಳು ಇದ್ರೂ ಕೂಡ ವಾರಕ್ಕೆ 1 ಸಾರಿ ಮಾತ್ರ ಮನೆಗೆ ಹೋಗ್ತಾ ಇದ್ದ. ನನಗೆ ಹೋಟೆಲ್ ನಲ್ಲಿ ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ, ಅದಕ್ಕೋಸ್ಕರ ದಿನ ಮನೆಗೆ ಬರೋದಿಕ್ಕೆ ಆಗೋದಿಲ್ಲ ಅಂತೇಳಿ ಹೆಂಡತಿಯನ್ನ ಒಪ್ಪಿಸಿದ್ದ. ಈ ರೀತಿಯಾಗಿ ಹಳೆಯ ಹೋಟೆಲ್ ಹತ್ರ ರಾಮು ಶೋಭಾ, ಹೊಸ ಹೋಟೆಲ್ ಹತ್ರ ಶಿವಲಿಂಗ ಹೆಚ್ಚು ಸಮಯ ಕಳೀತಾ ಇದ್ರು. ಶೋಭಾ ರಾಮುವಿನ ಸಂಬಂಧ ಸರಾಗವಾಗಿ ನಡೆಯುತ್ತಿದೆ. ದುಡ್ಡನ್ನ ಎಣಿಸಿಕೊಳ್ಳುತ್ತಾ ಶಿವಲಿಂಗ ಬ್ಯುಸಿಯಾಗಿದ್ದಾನೆ. ಆದ್ರೆ ಒಂದು ದಿನ ಕೊರೋನಾ ಕಾರಣವಾಗಿ ಶಿವಲಿಂಗ ಹೊಸ ಹೋಟೆಲ್ ಅನ್ನ ಮುಚ್ಚುತ್ತಾನೆ. ಅಷ್ಟೇ ಅಲ್ಲದೆ ಲಾಕ್ ಡೌನ್ ಸಂದರ್ಭದಲ್ಲಿ ತನ್ನ ಹಳೆಯ ಹೋಟೆಲ್ ಅನ್ನು ಕೂಡ ಮುಚ್ಚುತ್ತಾನೆ. ನಂತರ ಲಾಕ್ ಡೌನ್ ಓಪನ್ ಆದ ನಂತರ ಮೊದಲಿಗೆ ಹಳೆಯ ಹೋಟೆಲ್ ಅನ್ನು ಓಪನ್ ಮಾಡ್ತಾನೆ. ಆದ್ರೆ ಶಿವಲಿಂಗ ರಾಮುಗೆ ಆಗ 10,000 ಸಂಬಳ ಕೊಡ್ತಾ ಇದ್ದ. ಆದ್ರೆ ಈ ಸರಿ ರಾಮುಗೆ ಸಂಬಳ ಜಾಸ್ತಿ ಕೊಡ್ತಾ ಇರ್ತೀಯ ಅಂತ ಶೋಭಾ ಮೇಲೆ ಶಿವಲಿಂಗ ಕಣ್ ಕೆಂಪು ಮಾಡ್ತಾನೆ. ಆಗಂತೂ ವ್ಯಾಪಾರ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಈಗ 8,000 ಮಾತ್ರ ಕೊಡ್ತೀನಿ, ಇಷ್ಟ ಇದ್ರೆ ಬರಕ್ ಕೇಳು,
ಇಲ್ಲಾಂದ್ರೆ ಬೇಡ ಅಂತ ಹೇಳು ಅಂತ ಮುಖಕ್ಕೆ ಹೊಡೆದಾಗೆ ಹೇಳ್ತಾನೆ. ಆದ್ರೆ ಶೋಭಾಗೆ ಮಾತ್ರ ಹೇಗಾದ್ರೂ ಮಾಡಿ ರಾಮುವಿನ ಕೆಲಸಕ್ಕೆ ಇಟ್ಕೋಬೇಕು ಅನ್ಕೋತಾಳೆ. ಉಳಿದ 2,000 ನಾನ್ ಕೊಡ್ತೀನಿ, ಆದ್ರೆ ನನ್ನನ್ನ ಬಿಟ್ಟು ಹೋಗ್ಬೇಡ ಅಂತೇಳಿ ಶೋಭಾ ತನ್ನ ಪ್ರಿಯಕರ ರಾಮುವನ್ನ ಬೇಡ್ಕೊಳ್ತಾಳೆ. ಇನ್ನು ರಾಮು ಕೂಡ ಸಂಬಳಕ್ಕಿಂತ ಶೋಭಾ ಜೊತೆ ಸಮಯ ಕಳೆಯೋದಕ್ಕೋಸ್ಕರನೇ ಹೋಟೆಲ್ಗೆ ಬರ್ತಾ ಇದ್ದ. ಕರೋನಾ ಕಾರಣದಿಂದ ಇಬ್ಬರು ದೂರವಾಗಿದ್ರಿಂದ ಅವರ ಮಧ್ಯೆ ಪ್ರೀತಿ ಮತ್ತಷ್ಟು ಜಾಸ್ತಿ ಆಯ್ತು. ಇನ್ನು ರಾಮು ನನ್ಗೆ 8,000 ಕೊಟ್ಟರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿಂದ ಶಿವಲಿಂಗ ಕೂಡ ಅದಕ್ಕೆ ಸರಿ ಅಂತಾನೆ. ಮತ್ತೆ ಹೋಟೆಲ್ ನ ಬಿಸ್ನೆಸ್ ಶುರುವಾಗುತ್ತದೆ. ಈ ಸಾರಿ ಶಿವಲಿಂಗ ಶೋಭಾ ಮತ್ತು ರಾಮುವಿನ ಮಧ್ಯದ ಮಾತಿನ ಹೊಂದಾಣಿಕೆಯನ್ನ ನೋಡಿ ಶಿವಲಿಂಗಗೆ ಅವರ ಮೇಲೆ ಎಲ್ಲೋ ಒಂದ್ ಕಡೆ ಅನುಮಾನ ಬರುತ್ತೆ. ಅವರ ಅಂಡರ್ಸ್ಟ್ಯಾಂಡ್ ನೋಡಿ ಶಾಕ್ ಆಗ್ತಾನೆ. ಅದಕ್ಕೋಸ್ಕರ ಅವರ ಮೇಲೆ ಕಣ್ಣಿಕ್ಕಿರುತ್ತಾನೆ. ಒಂದು ದಿನ ಭಾನುವಾರ ವ್ಯಾಪಾರ ಡಲ್ ಆಗಿರುತ್ತೆ ಅಂತೇಳಿ ಅರ್ಥ ಮಾಡಿಕೊಂಡು ತಾನು ರೇಷನ್ ತರೋದಕ್ಕೆ ಸಿಟಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಹೊರಗಡೆ ಹೋಗ್ತಾನೆ. ಇದು ಕೇವಲ ತನ್ನ ಹೆಂಡತಿ ರಾಮುವಿನ ಅಕ್ರಮ ಸಂಬಂಧವನ್ನ ಪತ್ತೆ ಹಚ್ಚುವುದಕ್ಕೆ ರಾಮು ಪಕ್ಕ ಪ್ಲಾನ್ ಮಾಡಿದ್ದನು. ಅದಕ್ಕೋಸ್ಕರ ಹೋಟೆಲ್ ನ ಹಿಂದಿನ ಭಾಗದಲ್ಲಿ ಅವಿತು ಕುಳಿತುಕೊಂಡನು. ಆಗ ಅದೇ ಸಮಯಕ್ಕೆ ಸರಿಯಾಗಿ ಆ ಹೋಟೆಲ್ ನ ಹಿಂಭಾಗದಲ್ಲಿದ್ದ ರೂಮ್ ಒಳಗಡೆ ಹೋಗಿ ರಾಮು ಶೋಭಾ ಶೃಂಗಾರ ನಡೆಸುತ್ತಿರುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತಾನೆ. ಶಿವಲಿಂಗ ಅಲ್ಲಿಯೇ ತನ್ನ ಹೆಂಡತಿಯನ್ನ ಬಡಿದು ಬಿಸಾಕ್ತಾನೆ. ರಾಮುವಿನ ಮೇಲೆ ಕೈ ಮಾಡಿದಾಗ ಇಬ್ಬರು ತಿರುಗಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಘಟನೆ ನಡೆದ ನಂತರ ಸುಮಾರು ವಾರಗಳ ಕಾಲ ಹೋಟೆಲ್ ಬಾಗಿಲು ತೆರೆಯುವುದಿಲ್ಲ. ನಂತರ ಶಿವಲಿಂಗ ಹೊರಗಡೆ ವಿಷಯ ಗೊತ್ತಾದ್ರೆ ನನ್ ಮರ್ಯಾದೆನೆ ಹೋಗೋದು ಅಂತೇಳಿ ಯಾರಿಗೂ ಸಹ ಹೇಳೋದಿಲ್ಲ. ಮತ್ತೆ ತನ್ನ ಹೆಂಡತಿಯನ್ನ ಕರೆದುಕೊಂಡು ಬಂದು ತಾನೇ ಇದ್ದು ಹೋಟೆಲ್ ನ ನಡೆಸ್ತಾ ಇದ್ದಾನೆ. ಆದ್ರೆ ಶಿವಲಿಂಗ ರೇಷನ್ ಗಾಗಿ ಹೊರಗಡೆ ಹೋದ ಸಮಯದಲ್ಲಿ ಶೋಭಾ ರಾಮುವಿನ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ಲು. ನಾವಿಬ್ರು ಸೇರಿ ಹೋಟೆಲ್ ನ ನಡೆಸಿಕೊಳ್ಳೋಣ, ಶಿವಲಿಂಗ ಇಲ್ದಿದ್ರು ನಮ್ಗೇನ್ ಭಯ ಇಲ್ಲ, ಅವನನ್ನ ಕೊಂದ್ರೆ ನಾವಿಬ್ರು ಆಯಾಗಿ ಒಟ್ಟಿಗೆ ಬದುಕಬಹುದು ಅಂತೇಳಿ ಇಬ್ರು ಸೇರಿ ಪ್ಲಾನ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಾನು 24 ಗಂಟೆನೂ ಕೂಡ ನಿನ್ ಜೊತೆ ಹೋಟೆಲ್ ನಲ್ಲಿ ಇರ್ತೀನಿ ಅಂತ ರಾಮು ಶೋಭಾಗೆ ಹೇಳ್ತಾನೆ. ಇನ್ನು ಇಬ್ಬರು ಕೂಡ ಸಮಯಕ್ಕೋಸ್ಕರ ಕಾಯ್ತಾ ಇದ್ರು. ಒಂದ್ ದಿನ ಭಾನುವಾರದ ದಿನ ಡ್ರಿಂಕ್ಸ್ ಮಾಡಿ ಮಲಗಿದ್ದ ಶಿವಲಿಂಗನ ತಲೆಯ ಮೇಲೆ ಐರನ್ ರಾಡ್ ಇಂದ ಹೊಡೆದು ಅವನನ್ನ ಕೊಂದು ಹಾಕಿದ್ರು. ನಂತರ ಹೈವೇ ರೋಡ್ ನಲ್ಲಿರುವ ಹೋಟೆಲ್ ನ ಲೈಟ್ ಅನ್ನ ಆಫ್ ಮಾಡಿದ್ರು. ಬೈಕ್ ನಲ್ಲಿ ರಾತ್ರಿಯ ಸಮಯದಲ್ಲಿ ಸುಮಾರು 40 ಕಿಲೋಮೀಟರ್ ದೂರಕ್ಕೆ ಶಿವಲಿಂಗನ ಬಾಡಿಯನ್ನ ಒಂದು ಪೊದೆಯಲ್ಲಿ ಹಾಕಿ ಬಂದ್ರು. ಮುಖವನ್ನ ಗುರುತಿಸಲಾಗದಂತೆ ಛಿದ್ರ ಮಾಡಿ ದಟ್ಟವಾದ ಪೊದೆಯಲ್ಲಿ ಬಿಸಾಕಿದ್ರು. ನಂತರ ಶೋಭಾ ರಾಮು ಯಥಾವತ್ತಾಗಿ ಹೋಟೆಲ್ ನಡೆಸುವುದಕ್ಕೆ ಶುರು ಮಾಡಿದ್ರು. ವ್ಯಾಪಾರ ಚೆನ್ನಾಗಿ ಆಗುತ್ತಿದೆ. ಹೀಗಿರುವಾಗ ಒಂದು ವಾರದ ನಂತರ ಶಿವಲಿಂಗನ ತಂದೆ ಹೋಟೆಲ್ ನ ಬಳಿ ಬರ್ತಾನೆ. ಶಿವಲಿಂಗ ಫೋನ್ ಅಲ್ಲಿ ಮಾತಾಡ್ತಾ ಇಲ್ಲ. ನನ್ನ ಮಗ ಎಲ್ಲಿ ಅಂತ ಕೇಳಿದ್ರೆ 1,30,000 ತಗೊಂಡು ಎಲ್ಲಿಗೋ ಓಡಿ ಹೋಗಿದ್ದಾನೆ, ದುಡ್ಡು ಪೂರ್ತಿ ಖಾಲಿ ಆದ್ಮೇಲೆ ಅವನೇ ಬರ್ತಾನೆ ಅಂತೇಳಿ ಶೋಭಾ ನಿರ್ಲಕ್ಷ್ಯದಿಂದ ಉತ್ತರ ಕೊಡ್ತಾಳೆ. ಫೋನ್ ಅನ್ನು ಕೂಡ ಬಿಟ್ಟೋಗಿದ್ದಾನೆ. ಹೆಂಡತಿ ಮಕ್ಕಳನ್ನ ಬಿಟ್ಟೋಗೋದಿಕ್ಕೆ ನಿಮ್ಮ ಮಗನಿಗೆ ಮನಸ್ಸಾದ್ರೂ ಹೇಗೆ ಬಂತು ಅಂತೇಳಿ ಅವರ ತಂದೆಯನ್ನು ಕೂಡ ಬೈತಾಳೆ. ಪಾಪ ಅವರ ತಂದೆ ಅವಳ ಮಾತನ್ನ ನಂಬಿ ನಿರುತ್ಸಾಹದಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ಮತ್ತೆ ಒಂದು ತಿಂಗಳ ನಂತರ ಶಿವಲಿಂಗನ ತಮ್ಮ ಪುಟ್ಟರಾಜು ಬಂದು ಅತ್ತಿಗೆಯನ್ನ ಅನುಮಾನಿಸ್ತಾನೆ. ಅಣ್ಣ ಎಲ್ಲಿಗೆ ಹೋಗಿದ್ದಾನೆ ಹೇಳಿ ಅಂತ ಕೇಳ್ತಾನೆ. ಮತ್ತೆ ಅವಳು ಅದೇ ವಿಷಯವನ್ನ ಹೇಳ್ತಾಳೆ. ಆಗ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾನೆ. ಅದಕ್ಕೆ ಶೋಭಾ ಬೇಡ, ಮರ್ಯಾದೆ ಹೋಗುತ್ತೆ, ನನಗಿಲ್ಲದ ದುಃಖ ನಿನಗ್ಯಾಕೆ ಹೇಳು, ಪೊಲೀಸ್ನವ್ರಿಗೆ ಏನು ಹೇಳ್ಬೇಡ, ಅವನಿಗೆ ಬೇರೆ ಹುಡುಗಿ ಜೊತೆ ಅಕ್ರಮ ಸಂಬಂಧ ಇದೆ, ಅವಳ ಜೊತೆ ಸೇರಿಕೊಂಡು ಓಡಿ ಹೋಗಿದ್ದಾನೆ, ನನ್ನ ಸಂಸಾರವನ್ನ ಬೀದಿಗೆ ತರಬೇಡ ಅಂತ ಹೇಳ್ತಾಳೆ. ಇದರಿಂದ ಆತನು ಕೂಡ ಹೊರಟು ಹೋಗ್ತಾನೆ. ಇನ್ನು ಪೊದೆ ಮೇಲೆ ಶಿವಲಿಂಗನ ಬಾಡಿ ಸಿಕ್ಕಾಗ DNA ಸ್ಯಾಂಪಲ್ ತಗೊಂಡು ಗುರ್ತು ಸಿಗದ ಶವ ಎಂದು ಪೊಲೀಸ್ನವರೇ ಅಂತ್ಯಕ್ರಿಯೆ ಮಾಡ್ತಾರೆ. ಹೀಗೆ ಸ್ವಲ್ಪ ದಿನಗಳು ಕಳೆದು ಹೋಗುತ್ತವೆ. ಸುಮಾರು 6 ತಿಂಗಳ ನಂತರ ಪುಟ್ಟರಾಜು ತನ್ನ ಅತ್ತಿಗೆ ಮೇಲೆ ಒಂದು ಕಣ್ಣಿಡುವಂತ ಒಬ್ಬ ವ್ಯಕ್ತಿಯನ್ನ ನೇಮಿಸಿರ್ತಾನೆ. ಆ ಹೋಟೆಲ್ಗೆ ಕಸ್ಟಮರ್ ಆಗಿ ಬರ್ತಾ ಅವರ ವ್ಯವಹಾರವನ್ನ ಗಮನಿಸುವಂತ ತನ್ನ ಸ್ನೇಹಿತನಿಗೆ ಹೇಳಿದ್ದನು. ಇರುವೆಗೂ ಕೂಡ ನೋವು ಮಾಡದ ನನ್ನ ಅಣ್ಣನಿಗೆ ಅಕ್ರಮ ಸಂಬಂಧ ಇದೆ ಅಂದ್ರೆ ಪುಟ್ಟರಾಜು ನಂಬಲಾಗದೆ ಹೋಗ್ತಾನೆ. ಇದರಿಂದ ತನ್ನ ಅತ್ತಿಗೆ ಮೇಲೆ ಅನುಮಾನವಾಗಿ ರಹಸ್ಯವಾಗಿ ಶೋಭಾ ಮೇಲೆ ನಿಗಾ ಇಟ್ಟನು. ಈ ವಿಷಯ ಗೊತ್ತಿರದ ಶೋಭಾ ರಾಮು ಗಂಡ ಹೆಂಡತಿ ತರ ಇದ್ದಾರೆ ಅನ್ನೋದರ ಜೊತೆಗೆ ಅಕ್ರಮ ಸಂಬಂಧ ಇದೆ ಅಂತ ಕೂಡ ತಿಳಿದುಕೊಳ್ಳುತ್ತಾನೆ. ನಂತರ ಅತ್ತಿಗೆ ಎಷ್ಟೇ ಬೇಡ ಅಂತ ಹತ್ರು ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಪುಟ್ಟರಾಜು ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡ್ತಾನೆ. ನನ್ನ ಅಣ್ಣ ಮಿಸ್ ಆಗಿದ್ದಾರೆ, ನನ್ನ ಅತ್ತಿಗೆ ಡ್ರಾಮಾ ಮಾಡ್ತಿದ್ದಾರೆ ಅಂತ ಪೊಲೀಸ್ನವರಿಗೆ ಹೇಳೇ ಬಿಡ್ತಾನೆ. ಹೋಟೆಲ್ ನಲ್ಲಿ ಕೆಲಸ ಮಾಡುವ ರಾಮು ಜೊತೆ ಆಕೆಗೆ ಅಕ್ರಮ ಸಂಬಂಧ ಇದೆ, ನನ್ನ ಅಣ್ಣನ ಮಿಸ್ಸಿಂಗ್ ನಲ್ಲಿ ಅವರ ಕೈವಾಡ ಇದೆ ಎಂದು ಹೇಳ್ತಾನೆ. ನಂತರ ಕಾಮನ್ ಆಗಿ ಪೊಲೀಸ್ನವರು ವಿಚಾರಿಸಿದಾಗ ಶೋಭಾ ಡ್ರಾಮಾ ಆಡಿದ್ದಾಳೆ, ಅಳುತ್ತಾ ನಾನಾ ರೀತಿ ಗಲಾಟೆ ಮಾಡ್ತಾಳೆ. ಆದ್ರೆ ಪೊಲೀಸ್ನವರು ಆ ಸಮಯದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಬ್ಯುಸಿ ಇದ್ರು. ನಂತರ ನಮ್ಮ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಂದ್ಕೊಂಡು ಶೋಭಾ ರಾಮು ಮಾಮೂಲಿಯಾಗಿ ಆರಾಮಾಗಿ ಇರ್ತಾರೆ. ನಂತರ ಶೋಭಾಗೆ ಗೊತ್ತಾಗದಾಗೆ ರಾಮನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಗೆ ಕರೆದುಕೊಂಡು ಬಂದು ತಮ್ಮದೇ ಸ್ಟೈಲ್ ನಲ್ಲಿ ವಿಚಾರಿಸಿದಾಗ ಶಿವಲಿಂಗನನ್ನ ನಾವೇ ಕೊಂದ್ವಿ ಅಂತ ರಾಮು ಒಪ್ಕೋತಾನೆ. ಆ ನಂತರ ಶೋಭಳನ್ನ ಎಳ್ಕೊಂಡು ಬರ್ತಾರೆ. ಅವಳು ಕೂಡ ಸ್ವಲ್ಪ ನಾಟಕ ಮಾಡಿ ನಂತರ ಒಪ್ಕೋತಾಳೆ. ಪೊಲೀಸ್ನವರು ಕಾಲ್ ಡೀಟೇಲ್ಸ್ ಜೊತೆ ಮೆಸೇಜ್ ಗಳನ್ನು ಕೂಡ ಸಂಗ್ರಹಿಸಿದ್ರು. ಆದ್ರೆ ಅವರ ಅಕ್ರಮ ಸಂಬಂಧ ಕಾರಣಕ್ಕೆ ಅಮಾಯಕನಾದ ಶಿವಲಿಂಗ ಬಲಿಯಾದನು.
ಅಷ್ಟೇ ಅಲ್ಲದೆ ಅವರ ಮಕ್ಕಳು ಕೂಡ ಅನಾಥರಾದ್ರು. ಹಾಗೆ ರಾಮುವಿನ ಹೆಂಡತಿ ಮಕ್ಕಳು ಕೂಡ ಅನಾಥರಾದ್ರು. ಈಗ ಶೋಭಾ ರಾಮು ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಬೇಲ್ಗೋಸ್ಕರ ತುಂಬಾ ಪ್ರಯತ್ನ ಮಾಡುತ್ತಿದ್ದಾರೆ. ಒಂದು ವೇಳೆ ಇವರಿಗೆ ಬೇಲ್ ಸಿಕ್ಕರೆ ಬೇರೊಂದು ಕಡೆ ಹೋಟೆಲ್ ಇಟ್ಟುಕೊಂಡು ಬದುಕೋಣ ಅಂದುಕೊಳ್ಳುತ್ತಿದ್ದಾರಂತೆ. ಶೋಭಾ ತಮ್ಮ ಹೋಟೆಲ್ ನಲ್ಲಿ ಕೆಲಸ ಮಾಡಲು ಬಂದ ಕೆಲಸಗಾರನೊಂದಿಗೆ ಸೇರಿ ಈ ಹತ್ಯೆಗೆ ಕಾರಣಳಾದಳು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನ ಮರೆಯಬೇಡಿ.